ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಮುಖ್ಯ ಶಿಕ್ಷಕಿಯರು, ಆತ್ಮೀಯ ಶಿಕ್ಷಕರು ಹಾಗೂ ನನ್ನ ಎಲ್ಲ ನೆಚ್ಚಿನ ಮಕ್ಕಳಿಗೆ ಸ್ವಾಗತವನ್ನು ಬಯಸ್ತೇನೆ. ಜೂನ್ 21 ಇದನ್ನ ದೀರ್ಘ ಹಗಲಿನ ದಿನ ಅಂತ ಕೂಡ ಕರೀತಾರೆ. ಇವತ್ತು ಹಗಲು ಜಾಸ್ತಿ, ಹಾಗಾಗಿ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ತಕ್ಕಂಥ ತೀಕ್ಷ್ಣತೆ ಕೂಡ ಜಾಸ್ತಿ ಇರುತ್ತೆ. ನಮಗೆ ಡಿ ವಿಟಮಿನ್ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಸೂರ್ಯ ದೇವನಿಗೆ ಮೊದಲು ನಾವು ಆರಾಧನೆ ಮಾಡುತ್ತಾ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋಣ. ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು 2015 ಈ ದಿನವನ್ನ ಅಂದ್ರೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಯೋಗಾಚರಣೆಯನ್ನ ಮಾಡ್ಕೊಂತ ಬಂದಿದ್ದೀವಿ. ಯೋಗ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಸಂಬಂಧವನ್ನು ಕಲ್ಪಿಸುವ ಒಂದು ಪ್ರಕ್ರಿಯೆ. ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡು ಸಮತೋಲವನ್ನು ಕಲ್ಪಿಸುವಂತಹ ಈ ಒಂದು ಕ್ರಿಯೆಯನ್ನ ನಾವು ಪ್ರತಿನಿತ್ಯ ಮಾಡಿದ್ರೆ ನಮ್ಮ ಬುದ್ಧಿ ತೀಕ್ಷ್ಣತೆಯಿಂದ ಮುಗಿರುತ್ತೆ. ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗ್ತೀವಿ. ಆರೋಗ್ಯವೇ ಭಾಗ್ಯ. ನಾವು ಪೇರೆಂಟ್ಸ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಮಕ್ಕಳಿಗೆ ಏನೇನೋ ಆಸ್ತಿ ಮಾಡಬೇಡಿ, ಆ ಮಕ್ಕಳಿಗೆ ಒಂದು ಯೋಗ ಮಾಡ್ತಕ್ಕಂಥ ಒಂದು ಜೀವನವನ್ನು ಕಲ್ಪಿಸ್ಕೊಳ್ಳಿ. ಆ ಮಕ್ಕಳ ಸಾಧನೆಯನ್ನ ಮಾಡಲಿಕ್ಕೆ ಇದೊಂದು ತಡ ಆಗುತ್ತೆ. ನಿಜವಾಗ್ಲೂ ನಮ್ಮ ಸಾಧಕರನ್ನ ನೆನೆಸ್ಕೊಳ್ಳಿ. ಪತಾಂಜಲಿ ಯೋಗದ ಋಷಿಗಳನ್ನಾಗಲಿ, ನಮ್ಮ ಸಾಧಕರು ಉದಾಹರಣೆಗೆ ನರೇಂದ್ರ ಮೋದಿಜಿಯವರೇ ಆಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಶ್ರೀ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿಗಳು ದೀರ್ಘಾಯುಷ್ಯರು ಶತಾಯುಷ್ಯಗಳಾಗಬೇಕಾದ್ರೆ ಯೋಗ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿತ್ತು. ಅಂತ ಸ್ವಾಮೀಜಿಯವರು ಒಂದು ನುಡಿಯನ್ನು ಹೇಳ್ತಾರೆ, ಜಗದ ನಡೆ ಯೋಗದ ಕಡೆಗೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಅಂದ್ರೆ ಫಾರಿನರ್ ಕೂಡ ಇವತ್ತು ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇಂಥ ಯೋಗಾಚರಣೆಯನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇವತ್ತು ವಿಶ್ವದಾದ್ಯಂತ ನಡೆತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಯಶಸ್ವಿ ಪೂರ್ಣವಾಗಿ ನಡೆಸ್ತಕ್ಕಂಥ ಕಾರ್ಯಕ್ರಮವನ್ನ ಈಗ ನಾವು ಮಾಡ್ತಾ ಇದ್ದೇವೆ.
ಭಾರತದ ಧ್ಯಾನ, ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ. ಧರ್ಮದ ಧ್ವಜವನ್ನು ಪಿಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ. ಧರ್ಮದ ಧ್ವಜವನ್ನು ಪಿಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ. ರಾಷ್ಟ್ರದ ಯೋಗಿಗಳಾಗೋಣ, ಹಳ್ಳಿ ಹಳ್ಳಿಗೂ ತೆರಳೋಣ, ಯೋಗ ಪ್ರಸಾರವ ಮಾಡೋಣ. ಹಳ್ಳಿ ಹಳ್ಳಿಗೂ ತೆರಳೋಣ, ಯೋಗ ಪ್ರಸಾರವ ಮಾಡೋಣ. ಮನೆ ಮನೆಯಲ್ಲೂ ಶಾಂತಿಯ ತುಂಬುತ್ತ ಭಾರತದೇಳ್ಗೆಗೆ ದುಡಿಯೋಣ. ಮನೆ ಮನೆಯಲ್ಲೂ ಶಾಂತಿಯ ತುಂಬುತ್ತ ಭಾರತದೇಳ್ಗೆಗೆ ದುಡಿಯೋಣ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ. ಶೀಲದ ಮಾಲೆಯ ಕೊರಳಲ್ಲಿ ಧರಿಸಿ, ಜ್ಞಾನದ ವಸ್ತ್ರವ ತನುವಿಗೆ ತೊಡಿಸಿ. ಶೀಲದ ಮಾಲೆಯ ಕೊರಳಲ್ಲಿ ಧರಿಸಿ, ಜ್ಞಾನದ ವಸ್ತ್ರವ ತನುವಿಗೆ ತೊಡಿಸಿ. ತ್ಯಾಗದ ದಂಡ ಕಂಡಲ್ಲಿ ಪಿಡಿದು ಭಾರತದೇಳ್ಗೆಗೆ ದುಡಿಯೋಣ. ತ್ಯಾಗದ ದಂಡವ ಕಣದಲ್ಲಿ ಬಿಡಿದು ಭಾರತದೇಳ್ಗೆಗೆ ದುಡಿಯೋಣ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ. ಧರ್ಮದ ಧ್ವಜವನ್ನು ಪಿಡಿಯೋಣ, ಭಾರತ ದೇಶಕ್ಕೆ ದುಡಿಯೋಣ. ಧರ್ಮದ ಧ್ವಜವನ್ನು ಪಿಡಿಯೋಣ, ಭಾರತದೇಳ್ಗೆಗೆ ದುಡಿಯೋಣ. ರಾಷ್ಟ್ರದ ಯೋಗಿಗಳಾಗೋಣ, ಮಾಡುವ ಭಾರತದ ಧ್ಯಾನ. ಮಾಡುವ ಭಾರತದ ಧ್ಯಾನ, ಮಾಡುವ ಭಾರತದ ಧ್ಯಾನ. Physical, mental and spiritual discipline that originated in India. Derived from the Sanskrit root yuj, it translates to join, to yoke and or to unite. An ancient physical and spiritual discipline that originated in India. Derived from the Sanskrit root yuj, it translates to yoke, to join or to unite. At its fundamental level, yoga means oneness. Although modern practice often highlights on elements. Respected principal, honorable teachers, guests and my dear friend, a very good morning to everyone. Today I feel honored to speak on occasion of International Yoga Day every year. International Yoga Day is celebrated on 21st June across the world. Yoga is one of the India's greatest gift to humanity.
the body, mind and soul. In today's fast-moving world, people face stress, anxiety and many health problems. Yoga offers a simple, natural solution to these challenges. Practicing yoga regularly helps us to stay fit, mentally calm and emotionally balanced and spiritually strong. Yoga is not just about physical exercise, it is the way of life. It teaches discipline, patience, self-control and positive thinking. Through yoga, posture, breathing exercise like pranayama and meditation, we improve our flexibility, concentration and overall well-being. Myself, Kushi from 7th A. I would like to share what I felt by doing yoga in our school. After practicing yoga regularly, I felt relaxed and peaceful, and it also helped me to stay calm and concentrate more on my studies. By doing yoga, we can make our body healthy. Thank you. ನಮಸ್ಕಾರ, ನಾನು ಅಕ್ಷಯ್ ಫ್ರಮ್ 7th C ಕಡೆಯಿಂದ. ಯೋಗಾಸನ ನಮ್ಮ ದೇಶದ ಹಳೆಯ ಕ್ರಿಯೆಗಳಲ್ಲಿ ಒಂದಾದಂಥದ್ದು. ಈ ಯೋಗಾಸನದಿಂದ ನನ್ನಲ್ಲಿ ಆದ ಬದಲಾವಣೆಗಳು ಏನೆಂದರೆ, ನನಗೆ ಇರುವ ತುಂಬ ಟೆನ್ಷನ್ ಮತ್ತು ತಲೆನೋವು ಮತ್ತು ಓದಿನ ಮೇಲೆ ಕಾನ್ಸಂಟ್ರೇಷನನ್ನು ಹೆಚ್ಚು ಮಾಡಿದೆ. ಅದು ಅಲ್ಲದೆ ನನ್ನ ಮೈ ಮೂಳೆಗಳಲ್ಲಿ ಇರುವ ಕೆಲವು ಗಟ್ಟಿತನವನ್ನು ಕೆಲ ಕ್ಷಣಗಳಿಗಾಗಿ ಸಡಿಲ ಮಾಡಿದೆ. ಇದು ಯೋಗಾಸನ ಹೇಳಬೇಕಂದ್ರೆ ಜಾಸ್ತಿ ಕಾಶಿ ಕಡೆ ಫೇಮಸ್ಸು. ಯಾಕಂದರೆ ಅಲ್ಲಿ ಎಷ್ಟೋ ಜನ ಅಘೋರಿಗಳು, ಸಾಧು ಸಂತರು, ಪೂಜಾರಿಗಳು ಎಷ್ಟೋ ಜನ ಇದ್ದಾರೆ. ಅವರು ಸುಮಾರು ಹೇಳಬೇಕಂದ್ರೆ ಒಂದೇ ಒಂದು ಆಸನದಲ್ಲಿ 10-16 ವರ್ಷಗಳ ಕಾಲಗಳವರೆಗೂ ಒಂದೇ ಜಾಗದಲ್ಲಿ ಒಂದೇ ರೀತಿಯಲ್ಲಿ ನಿಂತ್ಕೊಂಡಿರ್ತಾರೆ. ಯೋಗಾಸನದಿಂದ ನನಗೆ ತುಂಬ ಉಪಯೋಗಕರವಾಗಿದೆ. ಮತ್ತು ನಿಮಗೂ ನನ್ನ ಕಡೆಯಿಂದ ವಿಷಯ ಏನಂದರೆ, ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಯೋಗಾಸನವನ್ನು ಹೆಚ್ಚು ಮಾಡಿಕೊಳ್ಳಿ ಮತ್ತು ಆರೋಗ್ಯವಾಗಿರಿ. 7ನೇ ತರಗತಿಯ ವಿದ್ಯಾರ್ಥಿ. ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಮಾಡುವುದರಿಂದ ನಮಗೆ ಬಹಳಷ್ಟು ಉಪಯೋಗಗಳಾಗುತ್ತವೆ. ಯೋಗ ಮಾಡುವುದರಿಂದ ನಮ್ಮಲ್ಲಿ ಓದುವುದರಲ್ಲಿ ಜ್ಞಾನ ಹೆಚ್ಚಾಗುವುದು, ಏಕಾಗ್ರತೆ ಬೆಳೆಯುವುದು ಹಾಗೂ ನಮ್ಮ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಬೆಳೆಯುವುದು, ವೃದ್ಧಿಯಾಗುವುದು. ಯೋಗ ಮಾಡುವುದರಿಂದ ನಾವು ಆರೋಗ್ಯವಾಗಿರುತ್ತೇವೆ. ಹಾಗೂ ನನಗೆ ಯೋಗ ಹೇಳಿಕೊಟ್ಟಂತಹ ವೀಣಾ ಹಾಗೂ ಉಮಾಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ವಿದ್ಯಾಭ್ಯಾಸದೊಂದಿಗೆ ನಮಗೆ ಇಂತಹ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದಂತಹ ನಮ್ಮ ಪ್ರಾಂಶುಪಾಲರಿಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಪೋಷಕರು, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳು, ಇವತ್ತು ತುಂಬಾ ಖುಷಿ ಅನ್ನಿಸ್ತು ನನಗೆ. ನೋಡಿದ್ರ ನನ್ನ ಮಕ್ಕಳು ಎಷ್ಟು ಸಿಸ್ಟಮ್ಯಾಟಿಕ್, ಹೀಗೆ ಸಿಸ್ಟಮ್ಯಾಟಿಕ್ ಆಗಿ ಇರಬೇಕು, ಇದ್ರೇನೆ ಜೀವ ಅಲ್ವಾ. ಯೋಗ ಪ್ರತಿ ವಾರ ಮಾಡಿಸ್ಬೇಕು ಅಂತ ನಮಗೂ ಇದೆ. ಆದ್ರೆ ಏನಾಗುತ್ತೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಎಕ್ಸರ್ಸೈಸಸ್, ಮಾಸ್ ಸ್ಪೀಕಿಂಗ್ ಜೊತೆಗೆ ಯೋಗ, ಅದರಿಂದ ಆಲ್ಟರ್ನೇಟ್ ವೀಕ್ ನಮ್ಮ ಶಾಲೆಯಲ್ಲಿ ಕೂಡ ಇನ್ಮೇಲೆ ಯೋಗ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೇ ಆ್ಯಂಡ್ 4th ಸ್ಯಾಟರ್ಡೇ. ಮತ್ತೆ ನಿಮಗೆ ಮ್ಯಾಚ್ ತಗೊಂಡು ಬನ್ನಿ ಅಂತ ನಾವು ಹೇಳಲ್ಲ. ಸೆಕೆಂಡ್ ಸ್ಯಾಟರ್ಡೇ 4th ಸ್ಯಾಟರ್ಡೇ ಯೋಗ ಇರುತ್ತೆ. ನಿಮ್ಮ ಜೊತೆಗೆ ನಮ್ಮ ಟೀಚರ್ಸ್ ಕೂಡ ಮಾಡ್ತಾರೆ. ಯೋಗ ಮಾಡೋದ್ರಿಂದ ಇಟ್ಸ್ ನಾಟ್ ಓನ್ಲಿ ಇಂಪ್ರೂವ್ಸ್ ಫಿಸಿಕಲ್ ಕಂಡೀಷನ್, ಮೆಂಟಲ್ ಕಂಡೀಷನ್ ಆಲ್ಸೋ ಇಂಪ್ರೂವ್ಸ್, and it increases concentration of mind and increases memory power. Health is wealth. There is a saying, health is wealth. Health ಇದ್ರೆ ಮಾತ್ರ ನಮ್ಮ ಹತ್ರ ಇಲ್ಲಾಂದ್ರೆ ಏನೇ ದುಡ್ಡಿದ್ರು ಇಟ್ಸ್ ಆಫ್ ನೋ ಯೂಸ್. ನಾವು ಆ ದುಡ್ಡನ್ನ ತಗೊಂಡೋಗಿ ಡಾಕ್ಟ್ರಿಗೆ ಹಾಕ್ತೀವಿ. ಜೊತೆಗೆ ಪೇನ್ಫುಲ್ ಲೈಫ್ನ ನಾವು ಲೀವ್ ಮಾಡಬೇಕಾಗುತ್ತೆ. ಆ ಥರ ಲೈಫ್ ಯಾರಿಗೂ ಬೇಡ. ಭಾರತೀಯರ
ನಮ್ಮ ದೇಶದಲ್ಲೇ ಫಸ್ಟ್ ಸ್ಟಾರ್ಟ್ ಆದಂಥ ಈ ಯೋಗ ಅದು ನಮ್ಮ ಜೊತೆನೇ ಇರಲಿ, ನಾವು ಅದನ್ನ ಮಾಡ್ತಾ ಹೆಲ್ತಿ ಆಗಿರೋಣ ಅಂತ ಹೇಳ್ತಾ ಇನ್ನು ಮೇಲೆ ಪ್ರತಿ ಸೆಕೆಂಡ್ ಆ್ಯಂಡ್ ಫೋರ್ತ್ ಸ್ಯಾಟರ್ಡೇ ಲೆಟ್ ಅಸ್ ಪ್ರಾಕ್ಟೀಸ್ ಯೋಗ ಇನ್ ಆರ್ ಸ್ಕೂಲ್. ಥ್ಯಾಂಕ್ ಯು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಆಗಮಿಸಿರ್ತಕ್ಕಂಥ ಪೋಷಕ ಬಂಧುಗಳೇ, ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳೇ ಹಾಗೂ ಮಕ್ಕಳೇ, ಈ ದಿವಸ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಿದ್ದೇವೆ. ನಮ್ಮ ಶಾಲೆಯಲ್ಲೂ ಕೂಡ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಭಾಳ ಸುಂದರವಾಗಿ ಬಂದಿದೆ. ಮೊದಲು ಆ ಮಕ್ಕಳಿಗೆಲ್ಲರಿಗೂ ಕೂಡ ಅವರಿಗೆ ತರಬೇತಿ ಕೊಟ್ಟಂಥ ಶಿಕ್ಷಕ ಬಂಧುಗಳಿಗೂ ಕೂಡ ನನ್ನ ಆತ್ಮೀಯವಾದಂಥ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಮೊದಲು ಸಮರ್ಪಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂತು. ಸುಮಾರು ನಾನು ನೋಡ್ತಾ ಇದ್ದಂಗೆ 15 ದಿವಸಗಳಿಂದ ಶಾಲೆ ಪ್ರಾರಂಭ ಆದಾಗಿಂದ ಈ ಕಡೆ ಗಮನ ಕೊಟ್ಟು ಅವರನ್ನು ತುಂಬ ಚೆನ್ನಾಗಿ ತರಬೇತಿ ಮಾಡಿರ್ತಕ್ಕಂಥ ಶಿಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಯೋಗ ನಮಗೆಲ್ಲ ತಿಳಿದಿರೋ ಹಾಗೆ ಇದು ಫ್ಯೂಷನ್ ಆಫ್ ಬಾಡಿ ಆಫ್ ಮೈಂಡ್ ಅಂತ ಕರಿತೀವಿ. ಯೋಗ ಅಂದರೆ ಒಟ್ಟುಗೂಡಿಸೋದು ಅಂತ. ಏನನ್ನು ಒಟ್ಟುಗೂಡಿಸೋದು? ದೇಹ ಮತ್ತು ಮನಸ್ಸು. ಅದ್ರ ಜೊತೆ ಸೌಲ್ ಅಂತ ಬೇರೆ ಈಗಿನ ಒಂದು ವ್ಯಾಖ್ಯಾನದಲ್ಲಿ ಸೇರಿಸಿದ್ದಾರೆ. ಹಾಗೆ ನಮ್ಮ ದೇಹ, ಮನುಷ್ಯನ ದೇಹ, ನಾವು ಸೈಕಾಲಜಿಯಲ್ಲಿ ಹೇಳ್ತೀವಿ ಸೈಕೋಸೊಮ್ಯಾಟಿಕ್ ಎಂಟಿಟಿ ಅಂತ ಕರಿತೀವಿ ನಮ್ಮ ದೇಹವನ್ನು ಅಥವಾ ವ್ಯಕ್ತಿತ್ವವನ್ನು. ಹಾಗೆ ಸೈಕೋಸೊಮ್ಯಾಟಿಕ್, ಸೈಕೋ ಅಂದರೆ ಮೈಂಡ್, ಮನಸ್ಸು, ಸೊಮ್ಯಾಟಿಕ್ ಅಂತಂದರೆ ಬಾಡಿ, ದೇಹ. ಸೊ ಇವೆರಡನ್ನು ಒಟ್ಟುಗೂಡಿಸ್ತಕ್ಕಂಥ, ಸಂಯೋಜನೆ ಮಾಡ್ತಕ್ಕಂಥ ಒಂದು ಸೂತ್ರವನ್ನು ಕೊಡ್ತಕ್ಕಂಥದ್ದು ಇದು ಯೋಗ, ಯೋಗಾಸನ, ಅಷ್ಟಾಂಗ ಯೋಗ ಅಂತ ಕರೀತಾರೆ. ಅದು 8 ವಿಧವಾದಂಥ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಯೋಗ ಮಾಡ್ತಾರೆ. ಯೋಗವೇ ಯೋಗ ಅಂತಲ್ಲ, ಒಂದೇ ಅಂತಲ್ಲ. ಅಷ್ಟಾಂಗ ಯೋಗ, ಆಹಾರ ಪದ್ಧತಿ ಇರ್ಬೋದು, ನಮ್ಮ ಆಚರಣೆ ಇರ್ಬೋದು, ಯಮ ನಿಯಮ ಇತ್ಯಾದಿಗಳು ಒಂದು ಆಚರಣೆ ಏನಿದೆಯೋ ಇದ್ರ ಜೊತೆ ಯೋಗನೂ ಕೂಡ ಒಂದಾಗಿ ಸೇರಿಕೊಳ್ಳುತ್ತೆ. ಇದರಿಂದ ನಮ್ಮ ದೇಹ ಮತ್ತು ಮನಸ್ಸು ಸದೃಢವಾಗಿರ್ತದೆ. ಹಿಂದೆನೇ ಗ್ರೀಕ್ ಫಿಲಾಸಫರ್ ಅರಿಸ್ಟಾಟಲ್ ಹೇಳಿದ್ದ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ದಟ್ ಇಸ್ ದಿ ಪರ್ಪಸ್ ಆಫ್ ಆಲ್ ಎಜುಕೇಶನ್ ಅಂತ. ಶಿಕ್ಷಣದ ಬಹಳ ಮುಖ್ಯವಾದಂಥ ಉದ್ದೇಶ ಏನು ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ನಾವು ನಿರ್ಮಾಣ ಮಾಡ್ತಕ್ಕಂಥದ್ದು. ಸೊ ದೇಹ ಭದ್ರವಾಗಿದ್ದರೆ, ಸದೃಢವಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ. ಇದೆರಡೂ ಕೂಡ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಮನಸ್ಸಿಗೆ ಬೇಜಾರಾದಾಗ ಅಯ್ಯೋ ಬೇಜಾರು, ಎಲ್ಲಿಗೆ ಯಾರಿಗೂ ಹೋಗೋದು ಬೇಡ ಅಂತೀವಿ. ಅಂದರೆ ದೇಹ ಸಹಕರಿಸಲ್ಲ. ದೇಹಕ್ಕೆ ಏನಾದರೂ ತೊಂದರೆ ಆದರೆ, ಜ್ವರ ಇತ್ಯಾದಿ ಬಂದರೆ ಮನಸ್ಸು ಚೆನ್ನಾಗಿರಲ್ಲ. ಇವಾಗ ಸ್ಕೂಲ್ಗೆ ಹೋಗೋದು ಬೇಡ, ಆರೋಗ್ಯ ಸರಿ ಇಲ್ಲ ಅಂತ ಅನ್ಕೋತೀವಿ. ಸೊ ಹೀಗಾಗಿ ದೇಹ ಮನಸ್ಸು ಒಟ್ಟುಗೂಡಿ ಕೆಲಸ ಮಾಡ್ತಕ್ಕಂಥದ್ದು ಇದು ವ್ಯಕ್ತಿತ್ವದ ಲಕ್ಷಣ. ಮತ್ತು ಈ ಯೋಗ ದಿನಾಚರಣೆಯನ್ನು ಜೂನ್ 21ಕ್ಕೆ ಯಾಕೆ ಮಾಡಬೇಕು ಅಂದರೆ ಅದು ವರ್ಷದ ಮಧ್ಯದ ದಿನ, ಭಾಳ ವಿಶೇಷವಾದಂಥದ್ದು ಜೂನ್ 21. ಆ ದಿನವನ್ನೇ ಆಚರಣೆಗಾಗಿ ಆರಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿ ಅವರು ಕೂಡ ಇದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಅವರು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಭಾರತೀಯತೆಯನ್ನು ತರಬೇಕು, ಭಾರತೀಯತೆಯನ್ನು ದೇಶದ ಎಲ್ಲ ಕಡೆಯಲ್ಲೂ, ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಭಾರತದ ಗರಿಮೆಯನ್ನು ಪ್ರಚಾರ ಮಾಡಬೇಕು ಅನ್ನೋ ಒಂದು ಮುಖ್ಯವಾದಂಥ ಉದ್ದೇಶ ಇಟ್ಟುಕೊಂಡು ವಿಶ್ವಸಂಸ್ಥೆಯಲ್ಲೇ ಇದಕ್ಕಾಗಿ ಒಂದು ನಿರ್ಣಯವನ್ನು ಮಂಡಿಸಿ ಅದನ್ನು ಪಾಸ್ ಮಾಡಿಸಿ ಆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ಯೋಗ ದಿನವನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಜಾರಿಗೆ ತಂದರು. ಈಗ ಸರಿಸುಮಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 200ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಯೋಗ ದಿನಾಚರಣೆಯನ್ನು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಈ ದಿವಸ ಅವರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಒಂದು ಕ್ರೆಡಿಟ್ ಅಂತ ಏನು ಹೇಳ್ತೀವಿ, ಹಿರಿಮೆ ನಮ್ಮ ಮಾನನೀಯ ಪ್ರಧಾನಮಂತ್ರಿಗಳಿಗೆ ಸಲ್ಲಬೇಕು. ಅವರು ಕೂಡ ಪ್ರತಿದಿನ ಯೋಗ ಮಾಡ್ತಕ್ಕಂಥವ್ರೆ. ಇವತ್ತು ಅಂತಲ್ಲ, ಮೊದಲಿಂದಲೂ ಕೂಡ ಅವರ ಆ ಒಂದು ಪದ್ಧತಿಯಲ್ಲಿ, ಆ ಒಂದು ಪರಂಪರೆಯಲ್ಲೇ ಬಂದಿರತಕ್ಕಂಥವ್ರು. ಸೊ ಹಾಗಾಗಿ ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಥಾನಮಾನ ದೊರಕಬೇಕು ಅಂತ ಹೇಳಿ ಅವಿರತ ಶ್ರಮಿಸಿ ಈ ದಿವಸ 200 ರಾಷ್ಟ್ರಗಳು ಇಡೀ ಪ್ರಪಂಚದಲ್ಲಿ ಯೋಗ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಕಳೆದ ವರ್ಷ ನಮ್ಮ ಮೈಸೂರಲ್ಲಿ ಕೂಡ ಈ ಯೋಗ ದಿನಾಚರಣೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಡೆಯಿತು. ಈ ದಿವಸ ಕಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಗಳು ಯೋಗ ದಿನಾಚರಣೆಯನ್ನು ಸಾವಿರಾರು ಇದೇ ರೀತಿ ಯೋಗಾಭ್ಯಾಸಿಗಳ ಜೊತೆಯಲ್ಲಿ ಯೋಗವನ್ನು ಮಾಡುವುದರ ಮುಖಾಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಒಂದು ಅರ್ಥಪೂರ್ಣವಾದಂಥ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯೋಗ ನಮ್ಮ ದೇಶದ ಒಂದು ಮಹತ್ತರವಾದಂಥ ಒಂದು ಕೊಡುಗೆ, ಭಾರತದ ಕೊಡುಗೆ ಇಡೀ ಪ್ರಪಂಚಕ್ಕೆ. ನಾವು ಈಶ್ವರನಿಂದ ಪ್ರಾರಂಭ ಮಾಡ್ತೀವಿ. ಅದು ಯೋಗ ನಿದ್ರೆ ಅಂತ ಏನು ಕರಿತೀವಿ. ಈಶ್ವರನನ್ನು ನಾವು ಯೋಗ ಭಂಗಿಯಲ್ಲೇ ನಾವು ಅದನ್ನು ಈಶ್ವರನನ್ನು ನೋಡ್ತಕ್ಕಂಥದ್ದು. ಅಲ್ಲಿಂದ ಆ ಪರಂಪರೆ ಮುಂದುವರೆದು ಅನೇಕ ಋಷಿ ಮಹರ್ಷಿಗಳು
ಈ ಒಂದು ಪರಂಪರೆಯನ್ನು ಮುಂದುವರಿಸಿ ತಮ್ಮದೇ ಆದಂಥ ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪತಂಜಲಿ ಯೋಗ ಅಂತಲೇ ಕರಿತೀವಿ. ಯೋಗಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟಂಥ ಒಂದು ಸ್ಥಾನಮಾನವನ್ನು ಗಳಿಸ್ಕೊಟ್ಟಂಥ ಕೀರ್ತಿ ಪತಂಜಲಿ ಮಹರ್ಷಿಗಳಿಗೆ ಸಲ್ಲುತ್ತೆ. ಹಾಗಾಗಿ ಅವರ ಒಂದು ಜ್ಞಾನವನ್ನು, ಅವರ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ಮಾಡುವಂಥ ಅಭ್ಯಾಸವನ್ನು ನಾವು ಬೆಳೆಸ್ಕೊಂಡು